ಈ ಬ್ಲೌಸ್ ವೇರ್ ಮಾಡ್ಯಾರಲ್ಲ ಅದನ್ನು ನಿಮಗೆ ಕಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿರಿ. ಇದೇ ವಿಡಿಯೋದಲ್ಲಿ ಕಟಿಂಗ್ ತೋರಿಸ್ತಾ ಇದ್ದೀನಿ. ಇದು ಯಾವ ಥರ ಬಂದಿದೆ, ಹಾಗೆ ಬೋಟ್ ನೆಕ್ ಬ್ಯಾಕ್ ಸೈಡ್ ನೋಡಿರಿ ಯಾವ ಥರ ಚೆನ್ನಾಗಿ ಬಂದಿದೆ. ಪಫ್ ಸ್ಲೀವ್ ಮತ್ತು ಪಂಚ್ ಕೊಳ್ಳ ನೀಟಾಗಿ ಬಂದಿದೆ ನೋಡಿ. ಹೀಗೆ ಬರಬೇಕು ಕಸ್ಟಮರ್ ಬ್ಲೌಸ್. ಇದು ಪಫ್ ಸ್ಲೀವ್ ನೋಡಿ ಹೇಗೆ ಬಂದಿದೆ ಅಂತೇಳಿ. ನಾವು ಮಾಡೋ ಕೆಲಸ ನೀಟಾಗಿದ್ದರೆ ಕಸ್ಟಮರ್ ಜಾಸ್ತಿ ಬಂದೇ ಬರ್ತಾರೆ. ಬೋಟ್ ನೆಕ್ ನೋಡಿರಿ, ಬ್ಯಾಕ್ ಸೈಡ ಬೋಟ್ ಯಾವ ಥರ ನೀಟಾಗಿ ರೌಂಡಾಗಿ ಬಂದಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 36 ಸೈಜ್ ಬ್ಲೌಸನ್ನು ಹಿಂದೆ ಬ್ಯಾಕ್ ಏನೈತಲ್ಲ ಬೋಟ್ ನೆಕ್, ಹಾಗೆ ಫ್ರಂಟ್ ನಾರ್ಮಲ್ ನೆಕ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಹಾಗೆ ಶೋಲ್ಡ್ರ್ ಸ್ಲೀವನ್ನ ಕಟಿಂಗನ್ನು ಹೇಳ್ಯಾರ. ಸ್ಟಿಚಿಂಗ್ ಕಟಿಂಗ್ ಎರಡು ನಿಮಗೆ ತೋರಿಸ್ತೀನಿ. ಹಾಗೆ ಏನಿದೆಲ್ಲ ಲೆಂತ್ ಎಷ್ಟು ಇಟ್ಕೋಬೇಕು, ಬ್ಯಾಕ್ ಸೈಡ್ ಫಸ್ಟ್ ನಾವು ಯಾವ ಥರ ಅಳತೆಯನ್ನು ತೊಗೋಬೇಕು 36 ಸೈಜ್ಗೆ, ಮತ್ತು ಅವ್ರದ್ದು ಶೋಲ್ಡ್ರ್ ಅಳತೆಯನ್ನು ತೊಗೋಬೇಕು. ನೀವು ಆ ಶೋಲ್ಡ್ರ್ ಅಳತೆ ಇದ್ರೆ ನಿಮಗೆ ಏನೈತಲ್ಲ ಬ್ಲೌಸ್ ಪರ್ಫೆಕ್ಟ್ ಅನ್ನೋದು ಬಂದೇ ಬರುತ್ತಾ ನೋಡಿ. ಹಾಗೆ ಈಗ ನಾನು ಕಟಿಂಗ್ ಮಾಡ್ತಾ ಇದ್ದೆ, ಹಾಗೆ ಇದೊಂದು ವಿಡಿಯೋ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ನಾನು ನಿಮಗೆ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೊಳ್ಳಿನ ಅಗಲ 4 ಕಾಲು ತೊಗೊಂಡಿದ್ದೀನಿ ನೋಡಿರಿ. 4 ಕಾಲು ಅಂದ್ರೆ 4ರ ಮೇಲೆ 2 ಪಾಯಿಂಟ್ ನೋಡಿರಿ, 2 ಪಾಯಿಂಟ್. ಇದು ಶೋಲ್ಡರ್ ಅನ್ನೋದು ನೋಡಿರಿ, ಶೋಲ್ಡರ್ 3 ಇಂಚ್. ಹಾಗೆ ಎಲ್ಲ ಕೂಡಿ ಟೋಟಲ್ ಎಷ್ಟು ಆಯ್ತಪ್ಪ ಅಂತಂದರೆ 7 ಕಾಲು ಆಯ್ತು ನೋಡಿರಿ. 7 ಕಾಲು ಶೋಲ್ಡ್ರ್ ನಾವು ಅಳತೆ ತೊಗೊಂಡು ಅವ್ರದ್ದು 13.5 ಇಂಚಿದೆ ಶೋಲ್ಡ್ರ. ಹಾಗೆ ನಾನು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಈ ಥರ ತೊಗೊಂಡಿದ್ದೀನಿ ನೋಡಿರಿ. ಇದು ನಾವು ಡಿವೈಡ್ ಮಾಡ್ಕೊಂಡು ಇಡಬೇಕಾಗತ್ತೆ. 7 ಕಾಲು ಬಂದಿದೆ ನೋಡಿರಿ. ಇದು 7 ಕಾಲು ಇಟ್ಟಿದ್ದೀನಿ. ಆರ್ಮ್ ಉದ್ದವನ್ನು ಎಷ್ಟು ಇಡ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಏನಿದಿಲ್ಲ 7 ಇಂಚ್ ತೊಗೋತಾ ಇದ್ದೀನಿ ನೋಡಿರಿ. ಇದು 7 ಇಂಚ್. ಹಾಗೆ ಇಲ್ಲಿಂದ 9 ಇಂಚಿಗೆ ಒಂದು ಮಾರ್ಕ್. ನಾವು 36 ಎದೆಯ ಸುತ್ತಳತೆ ಡಿವೈಡ್ ಮಾಡಿದಾಗ 4 ಭಾಗ ಮಾಡಿದಾಗ ಅದು 9 ಇಂಚ್ ಆಗುತ್ತಾ ನೋಡಿ. 9 ಇಂಚ್. ಹಾಗೆ ಎಕ್ಸ್ಟ್ರಾ 2 ಇಂಚ್. ಇದು ನಿಮ್ಮ ಸ್ಟಿಚಿಂಗ್ ಲೈನ್ ಬರುತ್ತಾ, ಇದು ಕಟಿಂಗ್ ಲೈನ್ ಬರುತ್ತಾ ನೋಡಿ. ನೀವು ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು. ಎಲ್ಲನೂ ಟಿಪ್ಸ್ ಇರ್ತಾವೆ ಒಂದೊಂದು ವಿಡಿಯೋದಲ್ಲಿ. ನಾನು ನಿಮಗೆ ನಡುವಲ್ಲಿ ಒಂದೊಂದು ಟಿಪ್ಸನ್ನು ಹೇಳ್ತಾ ಇರ್ತೀನಿ. ಹಾಗೆ ನಿಮಗೆ ಹೊಸದಾಗಿ ಕಲಿಯೋರಿಗೆ ಈಜಿ ಆಗುತ್ತಾ ನೋಡಿರಿ ಈ ಥರ ನೀವು ಕಲಿಯೋದ್ರಿಂದ. ಹಾಗೆ ನಾವು ಸೊಂಟದ ಸುತ್ತಳತೆ ತೊಗೊಂಡು ಇಲ್ಲಿ ಡಿವೈಡ್ ಮಾಡಿ ಇಡಬೇಕಾಗತ್ತಾ. ಹೌದು, ಸೊಂಟದ ಸುತ್ತಳತೆ 32 ಇದೆ ನೋಡಿರಿ. ಎಕ್ಸ್ಟ್ರಾ ನಾನು ಏನಿತ್ತಲ್ಲ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಏನಿದಿಲ್ಲ 8ವರೆಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿರಿ. 8ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಪಾಯಿಂಟ್ದಿಂದ ಈ ಪಾಯಿಂಟ್ ತನಕ ಒಂದು ಲೈನನ್ನು ಹಾಕೊಳ್ಳಿ. ಇಲ್ಲಿಂದ ನೋಡಿರಿ 1 ಇಂಚ್, 1 ಇಂಚಿಗೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನೀವು ಬೋಟ್ ನೆಕ್ ಕಟಿಂಗ್ ಮಾಡೋದ್ರಿಂದ ನೀವು ಏನೈತಲ್ಲ ಇಲ್ಲಿ ಒಳಗಡೆಯಿಂದನೇ ಮಾರ್ಕ್ ಹಾಕ್ತಾ ಬರ್ಬೇಕು ನೋಡಿರಿ. ಇದನ್ನು ಸ್ವಲ್ಪ ಒಳಗಡೆಯಿಂದ ಸೇಪ್ ತೊಗೋಬೇಕು. ನೀವು ಇಲ್ಲಿಂದ ಇಲ್ಲೇ ಸೇಪ್ ತೊಗೊಂಡ್ರೆ ಇದು ಕರೆಕ್ಟಾಗಿ ಬರೋದಿಲ್ಲ ನೋಡಿರಿ. ಒಂಚೂರ ಒಳಗಡೆಯಿಂದ ತೊಗೊಂಡ್ರೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇದು ಏನಿದಿಲ್ಲ ಈ ಪಾಯಿಂಟ್ ಸರಿಯಾಗಿ ಇಲ್ಲಿ ಕುಡ್ಕೋಬೇಕು ನೋಡಿರಿ. ಇಲ್ಲಿ ಸರಿಯಾಗಿ ಕುಡ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಕರೆಕ್ಟಾಗಿ ಬರೋದಿಲ್ಲ ನೋಡಿ. ಇಲ್ಲಿಂದ ಇದು 7 ಇಂಚ್ ತೊಗೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿಂದ ಇದು 2.5 ತೊಗೊಳ್ತಾ ಇದ್ದೀನಿ ನೋಡಿರಿ. 2.5. ಇಲ್ಲಿ ಒಂದು 4 ಕಾಲು, ಇಲ್ಲಿ ಏನೈತಲ್ಲ ಇಲ್ಲೂ 4 ಕಾಲನ್ನ ತೊಗೊಳ್ಳಿ. ಇಲ್ಲಿಂದ 1 ಇಂಚ್. ಈ ರೀತಿ ನೀವು ತೊಗೋದ್ರಿಂದ ಇದು ಚೆನ್ನಾಗಿ ಬರುತ್ತೆ ನೋಡಿ. ಸೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಸೇಪ್ ಸರಿಯಾಗಿ ಬರೋದಿಲ್ಲ. ಇಲ್ಲಿಂದ 1 ಇಂಚ್ ತೊಗೊಂಡು ರೌಂಡ್ ಸೇಪನ್ನು ಹಾಕೊಳ್ಳಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿಂದ 2 ಇಂಚ್ ತೊಗೋತಾ ಇದ್ದೀನಿ ನೋಡಿರಿ. ಇಲ್ಲಿಂದ 2 ಇಂಚ್. ಇಲ್ಲಿ ಏನಿದಿಲ್ಲ ಇದು 3/4ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇದು 3/4. 3/4 4ಕ್ಕೆ 2 ಪಾಯಿಂಟ್ ಕಡಿಮೆ ನೋಡಿ. ಇಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿಂದ ನೋಡಿರಿ ಕೆಳಗಡೆಯಿಂದನೂ ನೋಡ್ಬೋದು, ಇಲ್ಲಾಂದ್ರೆ ಮೇಲ್ಗಡೆಯಿಂದನೂ ನೀವು ನೆಕ್ಕನ್ನು ತೆಗಿಬೋದು. ನಾನು ಇಲ್ಲಿಂದ 4 ಇಂಚ್ ತೊಗೋತಾ ಇದ್ದೀನಿ ನೋಡಿರಿ. ಇಲ್ಲಿ 4 ಇಂಚ್. ಇಲ್ಲಿ ಏನಿದಿಲ್ಲ ಇಲ್ಲಿ ಸೇಮ್ ತೊಗೋತಾ ಇರೋದು.
ಇದೇನಿದೆಲ್ಲ ಸ್ಕ್ವೇರನ್ನು ತೆಗಿತಾ ಇದ್ದೀನಿ. ಇದು ಸ್ಕ್ವೇರ್ ತೆಗಿತಾ ಇರೋದು ನೋಡಿ. ಹಾಗೆ ನೀವು ಏನೈತಲ್ಲ ಇಲ್ಲಿ ಜಾಸ್ತಿ ಇಟ್ಕೊಂಡು ಇಲ್ಲಿ ಯಾಕೆ ಕಡಿಮೆ ಇಟ್ಕೊಂಡಿದ್ರೆ ಅಂತ ನಿಮಗೆ ಡೌಟ್ ಬರ್ಬೋದು. ಕೊಳ್ಳಿನ ನೆಕ್ ನಾವು ಇಲ್ಲಿ ಎಷ್ಟು ಇಟ್ಟಿದ್ದಿಲ್ಲ ಇಲ್ಲಿ ಇಷ್ಟೇ ಇಟ್ಟರೆ ತುಂಬಾ ಏನೈತಲ್ಲ ಬ್ರಾಡ್ ಆಗುತ್ತೆ ನೋಡಿರಿ. ಹಾಗೆ ಡೀಪ್ ಅನ್ನೋದು ಬರುತ್ತೆ, ಹಾಗಾಗಿ ಆಗಬಾರ್ದು. ಇಷ್ಟು ನಾವು ತೆಗೆದ್ರೆ ಇದು ಕರೆಕ್ಟಾಗಿ ಆಗುತ್ತೆ ನೋಡಿರಿ. ಇಷ್ಟು ನಾವು ಕಟಿಂಗನ್ನು ಮಾಡ್ಕೋಬೇಕು. ಇಲ್ಲ ಇದಕ್ಕಿಂತ ನಮಗೆ ಕಡಿಮೆನೇ ಬೇಕಪ್ಪ ಅಂತಂದ್ರೆ ಡೀಪ್ ಅಂದರೆ ಇದಿಷ್ಟು ಡೀಪ್ ಹೇಳ್ಯಾರವ್ರೆ, ಇದಕ್ಕಿಂತ ನಮಗೆ ಕಡಿಮೆ ಬೇಕು, ಇಲ್ಲ ಇಷ್ಟು ಬ್ರಾಡ್ ಹಾಕೋದಿಲ್ಲ ಅಂದ್ರೆ 3 ಇಂಚಿಗೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ 3 ಇಂಚ ಇದು ಮಾರ್ಕ್ ಮಾಡಿಕೊಂಡು ಇಷ್ಟೇ. ನಿಮಗೆ ಚೌಕ್ ಬೇಕಾದ್ರೆ ನೀವು ಇಷ್ಟೇ ತೆಗಿಬೋದು ನೋಡಿರಿ. ನಿಮಗೆ 3 ಬೇಕಂದ್ರೆ 3 ಇಟ್ಕೋಬೋದು, ತುಂಬಾ ಬ್ರಾಡ್ ಬೇಕಂದ್ರೆ ಬ್ರಾಡ್ ಇಟ್ಕೋಬೋದು. 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನೀವು ಬ್ರಾಡನ್ನು ತೆಗಿಬೋದು. ಹಾಗೆ ಇಲ್ಲಿ ಡಾಟ್ ಪಾಯಿಂಟ್ ಅನ್ನೋದು ನೋಡಿರಿ, ಡಾಟ್ ಅನ್ನೋದು ಇದೇನಿದಿಲ್ಲ ನಾವು ಸೊಂಟದ ಸುತ್ತಳತೆ ಏನು ಫಸ್ಟ್ನೇ ಮಾರ್ಕ್ ಮಾಡಿರ್ತೀವಲ್ಲ ಸ್ಟಿಚಿಂಗದು ಅಲ್ಲಿ ಮಧ್ಯ ಮಾಡಿಕೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡ್ ಏನೈತಲ್ಲ ನಿಮ್ಗೆ 13 ಇಂಚ್ ರೆಡಿ ಬೇಕಾಗಿತ್ತು. ನಾನು 14 ಇಂಚ್ ಇಟ್ಕೊಂಡಿದ್ದೀನಿ ನೋಡಿರಿ, 14 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿರಿ 3/2ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇದು 3/2ಗೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಇದು 9 ಇಂಚ್ ಎದೆಯ ಸುತ್ತಳತೆಗೆ 3 ಇಂಚ್ ಇಟ್ಟರೆ ಸಾಕು ನೋಡ್ರಿ. ತುಂಬಾ ಇದು ಏನಾಗುತ್ತಲ್ಲ ಬ್ರಾಡ್ ಆಗುತ್ತೆ. ಆದ್ರೂ ಅದಕ್ಕಿಂತ ನಮಗೆ ಹೆಚ್ಚಿಗೆ ಬ್ರಾಡ್ ಬೇಕಂದ್ರೆ ಈ ರೀತಿ ನೀವು ಲೈನನ್ನು ಹಾಕೋಬೋದು. ಎಕ್ಸ್ಟ್ರಾ 1/2 ಇಂಚ್ ಎಕ್ಸ್ಟ್ರಾ ಹಾಕೋಬೋದು. 9 ಇಂಚಿಗೆ ಇದು 3 ಇಂಚ್ ಸಾಕು ನೋಡ್ರಿ. ಇಷ್ಟೇ ಆದ್ರೂ ತುಂಬಾ ಬ್ರಾಡ್ ಆಗುತ್ತೆ. ಇದು ನಾವು 3 ಇಂಚಿಗೆ ಕಟ್ಟಿಂಗ್ ಮಾಡಿಕೊಂಡು ಇದು 3/2 ಬರುತ್ತೆ ನೋಡ್ರಿ. ಸ್ಟಿಚಿಂಗ್ದಲ್ಲಿ ಮಾರ್ಜಿನ್ದಲ್ಲಿ ಹೋಗಿ ಅರ್ಧ ಇಂಚ್ ಹೋಗಿ ನಮಗೆ ಏನಾಯ್ತಲ್ಲ 3/2 ರೆಡಿ ಆಗಿ ಬರುತ್ತೆ ನೋಡಿ. ಇಷ್ಟೇ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇದು ಫಸ್ಟ್ ಏನು ಲೈನ್ ಇದೆಲ್ಲ ಇಷ್ಟೇ ಕಟ್ಟಿಂಗ್ ಮಾಡ್ಕೊಳ್ರಿ. ಸ್ಕ್ವೇರ್ ಚೆನ್ನಾಗಿ ಬರಬೇಕು ಇದು. ಮತ್ತು ಇದು ತುಂಬಾ ಡಿಸೈನ್ ಚೆನ್ನಾಗಿದೆ ನೋಡಿರಿ. ಇಲ್ಲೆಲ್ಲ ನಾನು ಮುತ್ತಿಂದ ಇದನ್ನು ಕೊಡ್ತೀನಿ. ಅದು ತುಂಬಾ ಏನಾಗುತ್ತಲ್ಲ ಕಸ್ಟಮರ್ಗೆ ಇಷ್ಟ ಆಗುತ್ತೆ ನೋಡಿರಿ. ಇಲ್ಲಿ ಅರ್ಧ ಇಂಚ ಇಲ್ಲಿ ಅರ್ಧ ಇಂಚ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನಿದೆಯಲ್ಲ ಈ ಥರ ಕ್ರಾಸಾಗಿ ಲೈನನ್ನು ಹಾಕ್ಕೊಳ್ಳಿ. ಹಾಗೆ ಇಲ್ಲಿಂದ ನೋಡಿ 1/2 ಇಂಚ ಇಲ್ಲಿ ಏನಿದೆಯಲ್ಲ 1/2 ಇಂಚ ನೀವು ಏನಿಲ್ಲಿ ಡಾಟ್ ಅನ್ನೋದು ಹಿಡಿದಿರ್ತೀರಲ್ಲ ಡಾಟ್ ಅನ್ನೋದು ಹಿಡಿದಲ್ಲಿ ಇಲ್ಲಿಂದ ಈ ರೀತಿಯಾಗಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಸ್ಟಿಚಿಂಗ್ ಮಾಡಿದ ನಂತರನೂ ನೀವು ಬೆನ್ಪಟ್ಟಿ ಕೊಡ್ತಾ ಇರ್ತಿಲ್ಲ ಅವಾಗ ಬೇಕಾದರೂ ಕಟಿಂಗ್ ಮಾಡ್ಕೋಬೋದು. ಇಲ್ಲ ಡಾಟ್ ಹಿಡಿದ ನಂತರ ಕಟಿಂಗ್ ಮಾಡ್ಕೋಬೋದು ನೋಡಿರಿ. ಇದನ್ನು ಕಟಿಂಗ್ ಮಾಡಿಕೊಂಡು ನೀವು ಇದು ಮಾಡ್ಬೋದು. ಹಾಗೆ ಇದು ಡಾಟ್ ಅನ್ನೋದು ಇಷ್ಟು ಕರೆಕ್ಟಾಗಿ ಬರಬೇಕು ನೋಡಿರಿ. ಇದು ಮೆಜರ್ಮೆಂಟ್ 9 ಇಂಚ್ ಎದೆಯ ಸುತ್ತಳತೆಗೆ ಇದು ಕರೆಕ್ಟಾಗಿದೆ ನೋಡಿರಿ. ಇದೇ ರೀತಿ ನಿಮ್ಮದು ಒಂದು ಬ್ಲೌಸನ್ನು ನೀವು ಕಟ್ಟಿಂಗ್ ಮಾಡ್ಕೊಂಡು ನೋಡಿ. ಕರೆಕ್ಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಇದು ಹಿಂಭಾಗ ಸೈಡ್ ಈ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ. ಇನ್ನು ಕಟ್ಟಿಂಗ್ ಮಾಡ್ಕೋತೀನಿ. ಇದು 1/2 ಇಂಚ್ ಯಾಕಂತಂದರೆ ಇಲ್ಲಿ ಎಕ್ಸ್ಟ್ರಾ ಆದರೆ ಇಲ್ಲಿ ಏನಿದಿಲ್ಲ ರಿಂಕಲ್ಸ್ ಅನ್ನೋದು ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು ನೋಡಿ. ಇದು ಸೇಪ್ ಕರೆಕ್ಟಾಗಿ ಬಂದಿದೆ ನೋಡಿರಿ. ಈ ರೀತಿ ನೀವು ತೆಗೆಯೋದ್ರಿಂದ ಕರೆಕ್ಟಾಗಿ ಇಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇಲ್ಲಿ ಜಾಸ್ತಿ ಆದ್ರೆ ರಿಂಕಲ್ಸ್ ಅನ್ನೋದು ಬರ್ತಾ ಇರ್ತೈತಿ. ಇದು ಬೋಟ್ ನೆಕ್ಕಿಗೆ ಈ ಥರ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ ಬರುತ್ತೆ ನೋಡಿರಿ. ಇದು ಏನಿದೆಲ್ಲ ನೀವು ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ಏನಿದೆಲ್ಲ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡ್ರೆ ನಡೆಯುತ್ತೆ ನೋಡಿರಿ. ಇದು ನೀವು ಬೇಕಾದರೆ ಚೌಕಿ ಇಟ್ಕೋಬೋದು, ಬೇರೆ ಬೇರೆ ಡಿಸೈನನ್ನು ಮಾಡ್ಕೋಬೋದು. ನಿಮಗೆ ಯಾವ ಥರ ಚಾಯ್ಸ್ ಆಗುತ್ತಲ್ಲ ಆ ರೀತಿ ನೋಡಿಕೊಂಡು ಇಡ್ಬೋದು ನೋಡಿರಿ. ಇನ್ನು ಫ್ರಂಟನ್ನು ಕಟ್ಟಿಂಗ್ ಮಾಡ್ಕೊತೀನಿ ನೋಡಿರಿ. ಇದು 13 ಇಂಚ ಉದ್ದಿಟ್ಟು ರೆಡಿ ಬೇಕಾಗ 14 ಇಂಚ್ ಇಟ್ಟಿದ್ದೀನಿ. ಇನ್ನು ಫ್ರಂಟ್ ಸೈಡ್ ಎಷ್ಟು ಎಕ್ಸ್ಟ್ರಾ ಇಟ್ಕೊಳ್ತೀನಿ ಅನ್ನೋದು ತೋರಿಸ್ತೀನಿ ನೋಡಿ. ಇದು ಏನಿದಿಲ್ಲ ಓಪನ್ ಇಟ್ಕೊಂಡಿದ್ದೀನಿ ನೋಡಿರಿ. ಓಪನ್ ಸೈಡ್ ಇಟ್ಕೊಂಡಿದ್ದೀನಿ. ಇದನ್ನು ನಮ್ಮ ಕಡೆ ಮಾಡಿಕೊಂಡು ಹಾಕೋಬೇಕು ಇದನ್ನು ಬಟ್ಟೆನ. ಲೈನಿಂಗ್ ಬಟ್ಟೆ ನೋಡಿರಿ. ಇದು ನಮ್ಮ ಸೈಡ್ ಮಾಡಿಕೊಂಡೆ. ಇನ್ನು ಮುಂದೆ ಬರುವಂಥ ನಿಮ್ಮ ಕಟ್ಟಿಂಗ್ ಈಸಿ ಆಗಿ ಎಲ್ಲನ ಡೀಟೇಲ್ ಆಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಇಲ್ಲಿ ನೋಡ್ರಿ, ಇದು ಏನಿದಿಲ್ಲ ಇಲ್ಲಿ ನಾನು 14 ಇಂಚ್ ಹಿಂಭಾಗ ಸೈಡ್ 14 ಇಂಚ್ ಇಟ್ಟಿದೆ ನೋಡ್ರಿ. ಇಲ್ಲಿ ನೋಡ್ರಿ
4 ಕೊಳ್ಳಿನ ಅಗಲ, 3 ಇಂಚ ಶೋಲ್ಡರ್. ಇದು ಕೊಳ್ಳಿನ ಅಗಲ, ಇದು ಶೋಲ್ಡರ್. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೆಗಿತಾ ಇಲ್ಲ. ಇದಕ್ಕೆ ಬೋಟ್ ನೆಕ್ಕಿಗೆ ನಾನು ಫ್ರಂಟ್ ನಾರ್ಮಲ್ ನೆಕ್ಕಿಗೆ ನಾನು ತೆಗಿತಾ ಇಲ್ಲ ನೋಡಿರಿ. ತುಂಬ ಅಂದರೆ ಜಾಸ್ತಿ ಇಲ್ಲ 1/2 ಇಂಚ್ ಇಟ್ಕೊಂಡ್ರೆ ನಾವು ತುಂಬಾ ಬ್ರಾಡ್ ಆಗುತ್ತೆ ಅಂಥೇಳಿ ಇಲ್ಲಿ 1/2 ಇಂಚ್ ಹೋದ್ರೂ ನಡೆಯುತ್ತೆ ಅಂಥೇಳಿ ನಾನು ತೆಗಿತಾ ಇಲ್ಲ ನೋಡಿ. ಇಲ್ಲಿ ಏನಿದಿಲ್ಲ, ಇಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ ನೋಡಿರಿ, ಇದು ಪ್ರಿನ್ಸ್ ಕಟ್ ಇಡ್ತಾ ಇದ್ದೀನಿ. ಪ್ರಿನ್ಸ್ ಕಟ್ಟಿಗೆ ನಾನು ಊದು ನೋಡ್ರಿ 14 ಮುಕ್ಕಾಲನ್ನು ಇಡ್ತಾ ಇದ್ದೀನಿ ನೋಡ್ರಿ. ಅಂದ್ರೆ 15ಕ್ಕೆ 2 ಪಾಯಿಂಟ್ ಕಡಿಮೆಯನ್ನು ಇಡ್ತಾ ಇದ್ದೀನಿ ಈ ಬ್ಲೌಸ್ ಅಳತೆಗೆ. ಇಲ್ಲಿ ನೋಡ್ರಿ ಕೊಳ್ಳಿನ ಇದು ಒಂದು ಲೈನನ್ನು ಹಾಕೊಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಒಂದು ಲೈನನ್ನು ಹಾಕೊಳ್ತೀನಿ. ಹಾಗೆ ಮುಂದಿನ ಕೊಳ್ಳಿನ ಉದ್ದ ಅವ್ರದ್ದು 6.5 ರೆಡಿ ಬೇಕು. ಹಾಗೆ 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ನೋಡ್ರಿ. ಅಂದರೆ 7 ಇಂಚ್ ಇಟ್ಕೊಂಡಿದ್ದೀನಿ. ಡೀಪ್ ಹಾಕೊಳ್ತಾರೆ ಅವ್ರ. ಹಾಗಾಗಿ ನಿಮ್ಗೆ ಡೀಪ್ ಬೇಡ ಅಂದ್ರೆ ನೀವು 6.5 ಇಟ್ಕೊಂಡ್ರೆ 6 ರೆಡಿ ಬರುತ್ತೆ ನೋಡ್ರಿ. ನಿಮ್ಮ ಕಸ್ಟಮರ್ ಹೇಗೆ ಕೇಳ್ತಾರಲ್ಲ ಆ ರೀತಿಯಾಗಿ ನಿಮ್ಮ ಫ್ರಂಟ್ ಸೈಡ್ ನೆಕ್ಕವನ್ನು ಇಡಬಹುದು. ಹಾಗೆ ಇಲ್ಲಿಂದನೂ ನಾನು 4 ಇಡ್ತಾ ಇದ್ದೀನಿ. ಇಲ್ಲಿ 7 ಇಂಚ್, ಹಾಗೆ ಎದೆಯ ಸುತ್ತಳತೆ 9 ಇಂಚ್ ಎಕ್ಸ್ಟ್ರಾ 2 ಇಂಚ್ 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಎದೆಯ ಸುತ್ತಳತೆ ನಮ್ದು ಅವ್ರದ್ದು 8 ಇಂಚ್ 32 ಎದೆಯ ಸುತ್ತಳತೆ ಇತ್ತಲ್ವ, 8 ಇಂಚ್ ಬಂತಿದೆ. 8 ಇಂಚ್ ಅಂತ ನಾವು ಇಲ್ಲಿಂದ 1.5 ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ನೋಡಿರಿ. ಇದಕ್ಕೂ 1.5 ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿಂದ 1.5 ಹೀಗೆ ಕ್ರಾಸಾಗೆ, ಇಲ್ಲಿಂದ ನೀವು ಕ್ರಾಸಾಗೆ ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಏನಿದಿಲ್ಲ ಅರ್ಧ ಇಂಚ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನೀವು ಅರ್ಧ ಇಂಚ್ ಇಲ್ಲಿ ಏನಿದಿಲ್ಲ ಇಲ್ಲಿ ಮೇಲ್ಗಡೆಯಿಂದ ಅರ್ಧ ಇಂಚ್ ಬಿಡಬೇಕು. ಬಿಟ್ಟ ನಂತರ ಇಲ್ಲಿ ಏನಿದಿಲ್ಲ ಈ ಥರ ಮಧ್ಯ ಮಾಡಿಕೊಂಡು ಇಲ್ಲಿಂದ ಮಧ್ಯ ಮಾಡಿಕೊಂಡು ಇಲ್ಲಿಂದ ಇದು ನೋಡಿ ಈ ಥರ ಒಳಗಡೆನೇ ಬರಬೇಕು ನೋಡಿರಿ. ಇದು ಕ್ರಾಸಾಗಿ ಬಂತಂದ್ರೆ ಒಳಗಡೆಯಿಂದನೇ ಬರಬೇಕು. ಇದು ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಮತ್ತು ಚೆನ್ನಾಗಿ ಬರುತ್ತೆ ನೋಡಿರಿ. ಮೊದಲ ಸೇಫ್ ಹಾಕಲಿಕ್ಕೆ ಬರಬೇಕು. ಸೇಫ್ ನೋಡಿರಿ ಈ ರೀತಿಯಾಗಿ ಬಂದರೆ ರೌಂಡಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಜಾಸ್ತಿ ಅನ್ನೋದು ಆಗೋದಿಲ್ಲ. ಇಲ್ಲಿ ನೋಡಿರಿ ನಾನು ಫ್ರಿನ್ಸ್ ಕಟ್ ಇಡ್ತಾ ಇರೋದು. ಇದು ಫ್ರಿನ್ಸ್ ಕಟ್ ಅಲ್ಲ, ಅದಕ್ಕೆ ಇದು ಇಲ್ಲಿ ನೆಕ್ ನೋಡಿರಿ, ಮುಂಭಾಗದ ನೆಕ್ ಏನಿದಿಲ್ಲ ಇಲ್ಲಿಂದ ಪಂಚ್ ಇಡ್ತಾ ಇದ್ದೀನಿ ನೋಡಿರಿ. ಈ ಥರ ಪಂಚ್ ನೆಕ್ ಮಾಡ್ಕೊಳ್ತಾ ಇರೋದು. ಈ ರೀತಿ ಪಂಚ್ ಮಾಡ್ಕೊಳ್ತಾ ಇರೋದು. ಇಲ್ಲಿಂದ ನೋಡ್ರಿ ಶೋಲ್ಡರದಿಂದ 9 ಏನೈತಲ್ಲ 10 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. 9 ಎದೆಯ ಸುತ್ತಳತೆಗೆ ಪಾಯಿಂಟ್ ಅನ್ನೋದು 9.5 ಬರುತ್ತೆ. ಇಲ್ಲಿ 1/2 ಇಂಚ್ ಹೋದರೆ ನಮಗೆ 9.5 ಕರೆಕ್ಟಾಗಿ 9.5 ಡಾಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿರಿ. 9 ಎದೆಯ ಸುತ್ತಳತೆಗೆ ಇದು 10 ಇಂಚ್ ಇಟ್ಟರೆ ನೀವು 9.5 ರೆಡಿ ಬರುತ್ತೆ ನೋಡಿರಿ. ಹೀಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 3.5 ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಏನಿದಿಲ್ಲ 1.5 ಇಂಚ್ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರಬೇಕು ನೋಡಿರಿ. ಇಲ್ಲಿಂದ ನಮಗೆ 4 ಇಂಚ್ ಬಂದಿದೆಯಲ್ಲ ನೋಡ್ಕೋಬೇಕು. ಇದು ಕರೆಕ್ಟಾಗಿ ಬಂದಿದೆ ನೋಡಿರಿ. ಇಲ್ಲಿ ಈ ಪಾಯಿಂಟ್ದಿಂದ ಈ ರೀತಿಯಾಗಿ ರೌಂಡ್ ಶೇಪ್ ಹೀಗೆ ಮಾಡ್ಕೊಂಡ್ರೆ ನಿಮ್ದು ಫ್ರಿನ್ಸ್ ಕಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ. ಇದು ಪಾಯಿಂಟ್ ನೋಡಿ, ಇದು ಪಾಯಿಂಟ್. ಈ ಪಾಯಿಂಟ್ ಕರೆಕ್ಟಾಗಿ ಬರಬೇಕು. ಈ ಪಾಯಿಂಟ್ ಕರೆಕ್ಟಾಗಿ ಬಂದರೆ ಫ್ರಿನ್ಸ್ ಕಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇದು 3.5 ತೊಗೊಂಡ್ರೆ ನಾವು ಇಲ್ಲಿ ಏನಿದೆಲ್ಲ ಎಕ್ಸ್ಟ್ರಾ ಅಂದರೆ
ಹಾಫ್ ಇಂಚ್ ಹೋಗುತ್ತಾ ಇಲ್ಲಿ, ಹಾಫ್ ಇಂಚ್ ಹೋಗಿ ಕರೆಕ್ಟಾಗಿ ಸೇಪ್ ಅನ್ನೋದು ಬರುತ್ತೆ ನೋಡಿರಿ. ಇದು ನಾನು ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಿದೆಲ್ಲ ಹಾಫ್ ಇಂಚ್ ಈ ಥರ ಕ್ರಾಸಾಗಿ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡಿದ ನಂತರ ಬೇಕಾದ್ರೆ ನೀವು ಇಲ್ಲಿ ಕ್ರಾಸಾಗೆ ಮಾಡ್ಕೋಬೋದು ನೋಡಿ. ಸ್ಟಿಚಿಂಗ್ ಮಾಡಿದ ನಂತರ ಪಟ್ಟಿ ಏನು ಕೊಡ್ತಾ ಇರ್ತೀವಲ್ಲ ಅವಾಗ ಬೇಕಾದ್ರೆ ಕ್ರಾಸಾಗಿ ಮಾಡಿಕೊಂಡು ಇಲ್ಲಿ ಏನೇ ನಾನು ಡಾಟ್ ಹಿಡಿದ ನಂತರ ಹಿಂಭಾಗ ಮಾಡಿಲ್ಲ ಅದೇ ರೀತಿ ಮಾಡ್ಕೋಬೋದು. ಇದು ಫ್ರಂಟ್ ಸೈಡ್ ಕಟಿಂಗ್ ಆಯಿತು. ಇನ್ನು ಸ್ಲೀವ್ದ ಶೋಲ್ಡರ್ ಪಪ್ ನೋಡ್ರಿ, ಇದು ಶೋಲ್ಡರ್ ಪಪ್ಪ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ ನೋಡಿರಿ. ಇನ್ನೂ ತಿಳಿಲಿಲ್ಲ ಅಂತಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಇನ್ನಷ್ಟು ತಿಳಿಸಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಈಗ ಸ್ಟ್ರೇಟಾಗೆ ಮಾಡ್ಕೋಬೇಕು ನಾವು. ಜಾಯಿಂಟ್ ಬರುತ್ತಾ ಅಂತ ನೋಡ್ಕೋಬೇಕು ನಾವು. ಆಮೇಲೆ ಜಾಯಿಂಟ್ ಬಂದರೆ ಜಾಯಿಂಟನ್ನು ಕೊಟ್ಕೊಂಡೇ ನಾವು ಮಾರ್ಕನ್ನು ಮಾಡ್ಕೋಬೇಕು. ಯಾಕಂದ್ರೆ ಬಿಗಿನರ್ಸ್ ಆದರೆ ಗೊತ್ತಾಗೋದೇ ಇಲ್ಲ ಅವರಿಗೆ ಯಾವ ಥರ ಜಾಯಿಂಟ್ ಮಾಡ್ಕೋಬೇಕಂತೇಳಿ. ಒಂದೇ ಸೈಡ್ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇರೋದು. ಎರಡು ಸೈಡ್ ಆದ್ರೆ ತುಂಬಾ ಸ್ಟಿಚಿಂಗ್ ಮಾಡ್ಬೇಕಾದ್ರೂ ಲೇಟ್ ಆಗುತ್ತೆ. ಅದಕ್ಕಾಗಿ ನಾನು ಯಾವಾಗಲೂ ಒಂದೇ ಸೈಡ್ ಭಾಳಷ್ಟು ಬಂದರೆ ಜಾಯಿಂಟ್ ಬಂದರೆ ಅಷ್ಟೇ ನಾನು ಎರಡು ಸೈಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಯಿಂಟ್ ಬಂದರೆ ಒಂದೇ ಸೈಡ್ ಜಾಯಿಂಟನ್ನು ಕೊಡ್ತೀನಿ ನೋಡಿರಿ. ಈ ರೀತಿ ಮಾಡ್ಕೋಬೇಕು. ಹಾಗೆ ನಿಮಗೆ ಇದೇನಿದೆಯಲ್ಲ ನೀವು ನೋಡ್ಕೋಬೇಕಾದ್ರೆ ಸ್ಲೀವ್ದ ಯಾವ ರೀತಿ ಇಲ್ಲಿ ಹಾಫ್ ಇಂಚ್ ಬಿಡಬೇಕು. ಹಾಫ್ ಇಂಚ್ ಬಿಟ್ಟು ಈ ರೀತಿಯಾಗಿ ನೋಡ್ಕೋಬೇಕು ನೋಡಿರಿ. ಅಂದರೆ 7.75 ಇದು 7.75 ಪಾಯಿಂಟ್ ಕರೆಕ್ಟ್ ಬಂದಿದೆ ನೋಡಿರಿ. 8ಕ್ಕೆ 2 ಗೆರೆ ಕಡಿಮೆ ಇದೆ. ಇದು ನಾವು 1 ಇಂಚ್ ಫಸ್ಟ್ ನಾವು ಮೈನಸ್ ಮಾಡ್ಕೋಬೇಕು. ಅದು ಯಾಕೆ ಮೈನಸ್ ಮಾಡ್ಕೋಬೇಕಂತ ಹೇಳ್ತೀನಿ. ಈಗ ಅವ್ರಿಗೆ ಸ್ಲೀವ್ ನೋಡಿರಿ 9 ಇಂಚ್ ರೆಡಿ ಬೇಕಾಗಿದೆ. 10 ಇಂಚ್ ಇಡ್ತಾ ಇದ್ದೀನಿ ನಾನು. 10 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ನೋಡಿ. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಏನಿದೆಲ್ಲ 8ಕ್ಕೆ 2 ಗೆರೆ ಕಡಿಮೆ ಇದೆ ಅಲ್ವಾ. 8ಕ್ಕೆ 2 ಗೆರೆ ಕಡಿಮೆ ಇರೋದ್ರಿಂದ ನಾನು 6ಕ್ಕೆ ಸಾರಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನೋಡಿರಿ. 8ಕ್ಕೆ 2 ಪಾಯಿಂಟ್ ಕಡಿಮೆ ಇದೆ ಇದು. ಈಗ 8ಕ್ಕೆ 2 ಪಾಯಿಂಟ್ ಕಡಿಮೆ ಇದೆ ಇದು ನಾನು ಅಳತೆ ನೋಡಿರೋದು. ಈಗ 7ಕ್ಕೆ 2 ಪಾಯಿಂಟನ್ನು ಕಡಿಮೆ ತೊಗೋಬೇಕು ನಾವು. ಇಲ್ಲಿ 1 ಇಂಚ್ ಮೈನಸ್ ಆಯ್ತು ನೋಡಿರಿ. 1 ಇಂಚ್ ನಾವು ಮೈನಸ್ ಮಾಡಿಕೊಂಡು ಇಟ್ಟಿವಪ್ಪ ಅಂತಂದ್ರೆ ಈಗ ನಾವು ಹಾರ್ಮೋಲ್ ಸೇಪ್ ಏನು ತೋರಿಸಿದೆಲ್ಲ ಆ ರೀತಿ ತೊಗೊಂಡು 1 ಇಂಚ್ ನೀವು ಮೈನಸ್ ಮಾಡಿಕೊಂಡ್ರೆ ಇಲ್ಲಿ ಇಂದ ಎಕ್ಸ್ಟ್ರಾ 2 ಇಂಚ್ ನಿಮಗೆ ಎಕ್ಸಾಕ್ಟ್ ಎಲ್ಲಿ ಹೆಚ್ಚು ಅನ್ನೋದು ಬರೋದಿಲ್ಲ, ಕಡಿಮೆ ಅನ್ನೋದು ಬರೋದಿಲ್ಲ ನೋಡಿ. ಇದು ಪರ್ಫೆಕ್ಟಾಗಿ ಬರುತ್ತಾ ಈ ರೀತಿ ಮಾಡೋದ್ರಿಂದ. ಇಲ್ಲಿ ನಾನು 10 ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿ 10 ಇಂಚ್, ಇಲ್ಲಿ 3 ಇಂಚಿಗೆ ನಾನು ಡೌನಿಂಗ್ 3 ಇಂಚ್ ತೊಗೊಳ್ತಾ ಇದ್ದೀನಿ ನೋಡಿರಿ. ಡೌನಿಂಗ್ 3 ಇಂಚ್ ತೊಗೊಳ್ಳಿ. ಇಲ್ಲಿಂದ ಸೇಪ್ ನೋಡಿರಿ, ಹಿಂಭಾಗದ ಫಸ್ಟ್ ನಾವು ಹಿಂಭಾಗದಷ್ಟೇ ಸೇಪನ್ನು ಹಾಕೋಬೇಕು. ಈಗ ನೋಡ್ಕೋಬೇಕು ಕರೆಕ್ಟಾಗಿ ಬಂದಿದೆ ಇಲ್ಲ ಅಂತೇಳಿ. ಇಲ್ಲಿ ನೋಡಿರಿ ಕರೆಕ್ಟಾಗಿ ಸೇಪ್ ನೋಡಿರಿ. 8ಕ್ಕೆ 2 ಪಾಯಿಂಟ್ ಕಡಿಮೆ ಅನ್ನೋದು ಬಂದಿದೆ ನೋಡಿರಿ. ನಂದು ಇದೇ ಪಾಯಿಂಟಿಗೆ ಇದು ಅಟ್ಯಾಚ್ ಆಗುತ್ತಾ. ಇಲ್ಲಿ ನೋಡಿರಿ ಕರೆಕ್ಟಾಗಿ ಬಂದಿದೆ ನೋಡಿರಿ ಸೇಪ. ಈ ರೀತಿ ನೀವು ಎಕ್ಸ್ಟ್ರಾ ನಾವು 2 ಇಂಚನ್ನು ಇಟ್ಟಿರ್ತೀವಿ. ಇದು ಎಕ್ಸ್ಟ್ರಾ 2 ಇಂಚ್ ಕರೆಕ್ಟಾಗಿ ಹೆಚ್ಚು ಬರೋಲ್ಲ, ಕಡಿಮೆ ಅನ್ನೋದು ಬರೋದಿಲ್ಲ ನೋಡಿರಿ. ಇದು ಹಿಂಭಾಗದ ಸೇಪ. ಇಲ್ಲಿ ಸ್ಲೀವ್ ಲೂಸನ್ನು ಇಟ್ಕೋಬೇಕು. ಸ್ಲೀವ್ ಲೂಸ್ ನೋಡಿರಿ ಅವ್ರದ್ದು 5 ಅಂದರೆ 5ಕ್ಕೆ 2 ಪಾಯಿಂಟ್ ಕಡಿಮೆ ಇದೆ ನೋಡಿರಿ. ಯಾಕಂದರೆ ಇಲ್ಲಿ ತುಂಬಾ ದಪ್ಪದಾಳ. ಇಲ್ಲಿ ಸ್ವಲ್ಪ ಅಂದರೆ ಸೈಜ್ ಮೇಲೆ ಇದಾಗತ್ತೆ ನೋಡಿರಿ. ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಂದ ಈ ರೀತಿಯಾಗಿ ನೀವು ಇದು ಸ್ಟಿಚಿಂಗ್ ಮಾರ್ಜಿನ, ಇದು ಏನಿದೆಲ್ಲ ಇದು ಕಟ್ಟಿಂಗ್ ಮಾರ್ಜಿನ. ಇದು ಕಟ್ಟಿಂಗ್ ಮಾರ್ಜಿನ ಬರುತ್ತೆ ನೋಡಿ.
ಇಲ್ಲಿ ಕರೆಕ್ಟಾಗಿ ಇದೆಲ್ಲ ನೋಡ್ಕೋಬೇಕು ನೋಡ್ರಿ. ಇಲ್ಲಿಂದ ಇಲ್ಲಿ ನೋಡ್ರಿ ಶೋಲ್ಡರ್ ಸ್ವಲ್ಪನೇ ಬೇಕಾಗಿದೆ, ಭಾಳಷ್ಟು ಏನಿಲ್ಲ. ಅದಕ್ಕಾಗಿ ನಾನು 2 ಕಾಲ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿರಿ. ಇಲ್ಲಿ 2 ಕಾಲು, ಇಲ್ಲಿಂದ ನಾವು 2 ಕಾಲ್ಗೊಂದು ಮಾರ್ಕನ್ನು ಮಾಡ್ಕೊಂಡು ಇದು ಚೌಕ ಆಕಾರ ಹಾಕ್ಕೊಳ್ಳಿ. ಈ ರೀತಿ ಚೌಕ ಆಕಾರ ಹಾಕ್ಕೊಂಡು ಇಲ್ಲಿಂದ ನೋಡಿ ಸೇಪ್ ಯಾವ ರೀತಿ ತೆಗಿತಾ ಇದ್ದೀನಿ ಅಂತೇಳಿ. ಇದೇನಿದೆಲ್ಲ ಈ ಪಾಯಿಂಟ್ ಅನ್ನೋದು ಇಲ್ಲಿ ಹೋಗಿ ಕೂಡಿಸ್ಕೋಬೇಕು ನೋಡ್ರಿ ನೀವು. ಮತ್ತು ಮುಂಭಾಗದ ಏನಿದೆಲ್ಲ ಮುಂಭಾಗದ ಇಲ್ಲಿಂದ ಈ ರೀತಿ ತೆಗಿಬೇಕು. ಫಸ್ಟ್ ನಾನು ಮುಂಭಾಗ ತೆಗೆದಿಲ್ಲ, ಇವಾಗ ಹಿಂಭಾಗ ಅಷ್ಟೇ ತಗೊಂಡು ಜಾಯಿಂಟ್ ಮಾಡಿದ ನಂತರ ಇದು ಪಪ್ ಅನ್ನೋದು ಇದೇನಿದೆಲ್ಲ ಇಲ್ಲಿದೆ ತೆಗಿತೀನಿ ನೋಡ್ರಿ. ಇದು ಇಷ್ಟು ಕರೆಕ್ಟ್ ಆಯ್ತು ನೋಡ್ರಿ. ಇದು ನೋಡ್ರಿ ಪಪ್ ಯಾವ ರೀತಿ ಬಂತಂತೇಳಿ. ನಾವು ನೀರ್ಗಿ ಮಾಡ್ಕೋಬೇಕಾದ್ರೆ ಇಲ್ಲಿ ಒಂದೇ ನಾನು ಇಲ್ಲೇನಿದಿಲ್ಲ ಇಲ್ಲಿ ಕಚ್ಚನ ಕೊಡಿ, ಒಂದು ನಾಚ್ಕೊಡಿ. ನಾಚ್ಕೊಟ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿಂದ ನಾನು ನೀರಿಗೆಯನ್ನು ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ತೆಗಿಬೇಕಾದ್ರೆ ನೋಡಿರಿ, ಫ್ರಂಟ್ ಸೇಪ್ ತೆಗಿಬೇಕಾದ್ರೆ ನೀವು ಈ ರೀತಿ ಇಲ್ಲಿಂದ ಇಷ್ಟೇ ತೆಗೆದು ನೋಡಿರಿ. ಇಷ್ಟು ತೆಗೆದ್ರೆ ನಿಮಗೆ ಫ್ರಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡ್ರಿ. ಇದು ನೀರಿಗೆ ಮಾಡ್ಕೊಂಡು ನಂತರ ನಾನು ತಗೊಳ್ತೀನಿ. ಈಗ ತೆಗಿಯಂಗಿಲ್ಲ, ಸ್ಟಿಚಿಂಗ್ ಮಾಡುವಾಗ ಏನು ನೀರಿಗೆ ಮಾಡ್ತಾ ಇರ್ತೀನಲ್ಲ ಅವಾಗ ತೆಗಿತೀನಿ ನೋಡಿರಿ. ಹಾಗೆ ಇದು ಮೇನ್ ಬಟ್ಟೆಗೆ ಇಟ್ಕೊಂಡು ಕಟಿಂಗ್ ಮಾಡ್ಕೊತಾನೆ ನೋಡಿರಿ. ಈಗ ಫಸ್ಟ್ ಸ್ಲೀವ್ ತಗೋತೀನಿ. ಇದು ಬಾರ್ಡ್ರ್ ದೊಡ್ಡದಿದೆ. ಇದು ಎಕ್ಸ್ಟ್ರಾ ಈ ರೀತಿ ತಗೊಂಡ್ಬಿಡ್ತೇನೆ ನೋಡಿರಿ. ಇದು ಎಕ್ಸ್ಟ್ರಾ ಇರೋದ್ರಿಂದ ನಮಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡಲಿಕ್ಕೆ. ಈ ರೀತಿ ತಗೊಂಬಿಡಿ. ಇದು ಎಕ್ಸ್ಟ್ರಾ ತೆಗೆದ್ರೆ ಏನೂ ಪರವಾಗಿಲ್ಲ. ಆಮೇಲೆ ನೀವು ಜಾಯಿಂಟ್ ಮಾಡುವಾಗ ಜಾಯಿಂಟ್ ಮಾಡಿದ ನಂತರ ಬಟ್ಟೆ ಎಕ್ಸ್ಟ್ರಾ ಇದ್ದಿದ್ದ ಕಟ್ ಮಾಡಿ ತೆಗಿಬೋದು. ಹಾಗೆ ಹಿಂಭಾಗ ಸೈಡ್ ನೋಡಿರಿ, ಬಾರ್ಡ್ರ್ ಕಡಿಮೆ ಇದ್ದಿದ್ದು ಹಿಂಭಾಗ ಬರುತ್ತೆ ನೋಡಿರಿ. ಇಲ್ಲಿ ನೋಡ್ಕೋಬೇಕು ನಾವು ಬಟ್ಟೆ ಏನಪ್ಪ ಅಂತಂದ್ರೆ ಮುದ್ದಿ ಬಂದಿರುತ್ತೆ. ಈಗ ರೇಷ್ಮೆ ಸೀರೆ ಅಂತಂದ್ರೆ ಒಂದೊಂದು ಬ್ಲೌಸ್ ಏನಿರ್ತಲ್ಲ ಮುದ್ದಿ ಬಂದಿರ್ತಾವೆ, ಅದು ನೋಡ್ಕೊಂಡೆ ನಾವು ಕಟಿಂಗನ್ನು ಮಾಡ್ಕೋಬೇಕು. ಇಲ್ಲಿ ಏನಿದೆಲ್ಲ ಇದನ್ನ ನಾನು ಕಟಿಂಗ್ ಮಾಡ್ಕೊತಲ್ಲ, ಇಲ್ಲಿ ಸ್ಟ್ರೇಟಾಗಿ ತೆಗಿತೀನಿ ನೋಡಿರಿ. ಈಜಿ ಆಗಬೇಕು ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ. ಇದು ಹಿಂಭಾಗ ಕಟಿಂಗ, ಇದು ಸ್ಲೀವ್ ಕಟಿಂಗ. ಇನ್ನು ಫ್ರಂಟ್ ನೋಡ್ರಿ, ಎಲ್ಲಿ ಕುಂದಿರುತ್ತಲ್ಲ ಅಲ್ಲಿ ತಗೊಂಬಿಡಿ ಇದನ್ನು. ಫ್ರಂಟ್ ಸೈಡ್ ಕೆಳಗಡೆ ಬಟ್ಟೆನೂ ನೋಡ್ಕೋಬೇಕು, ಯಾಕಂದರೆ ಇಲ್ಲಿ ಒಮ್ಮೊಮ್ಮೆ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಾ ಇರೋದು ನಿಮಗೆ ನಾನು. ಒಮ್ಮೊಮ್ಮೆ ಕಡಿಮೆ ಇರುತ್ತೆ, ಇಲ್ಲಿ ನೋಡಿಕೊಂಡೇ ನೀವು ಕಟಿಂಗನ್ನು ಮಾಡ್ಕೋಬೇಕು. ಒಬ್ಬ ನೋಡೋ ಇಲ್ಲ ಹಂಗೆ ಐತೆ ಬಿಡು ಅಂತೇಳಿ ಕಟಿಂಗ್ ಮಾಡ್ಕೋತಾ ಇರ್ತಾರೆ. ಅದು ನಿಮಗೆ ಒಮ್ಮೆ ಅನುಭವ ಆದಾಗ ಗೊತ್ತಿರುತ್ತೆ. ಒಮ್ಮೊಮ್ಮೆ ನಂದು ಆಗಿದೆ. ಫಸ್ಟ್ ಕಲಿಯೋ ಟೈಮ್ದಾಗ ಅರ್ಜೆಂಟಲ್ಲಿ ಏನೋ ಸ್ಟಿಚಿಂಗ್ ಮಾಡೋಕ್ಕೆ ಹೋಗಿ ಕಟಿಂಗ್ ಮಾಡೋಕ್ಕೆ ಹೋಗಿ ಅರ್ಜೆಂಟಲ್ಲಿ ಎಲ್ಲನೂ ಎಕ್ಸ್ಟ್ರಾ ಅಂತಂದರೆ ನೋಡ್ತಾ ಇರೋದಿಲ್ಲ, ಹಾಗೆ ಕಟಿಂಗ್ ಮಾಡ್ತಾ ಇರ್ತೀವಿ ಫಾಸ್ಟ್ ಆಗಲಿ ಅಂತೇಳಿ. ಈ ರೀತಿ ನೋಡಿರಿ ನಾವು ಬಟ್ಟೆಯನ್ನು ಅಡ್ಜಸ್ಟ್ ಮಾಡಿ ಕಟಿಂಗನ್ನು ಮಾಡ್ಕೋಬೇಕು. ಇಲ್ಪ ಅಂತರ ಈ ರೀತಿ ಎಲ್ಲಿ ಬಟ್ಟೆ ಸಾಲತ್ತಲ್ಲ ಅಲ್ಲಿ ತಕ್ಕೊಂಡು ಈ ರೀತಿ ಇಟ್ಕೊಂಡ್ರೆ ನಡೆಯುತ್ತೆ ನೋಡಿ. ಹೀಗೆ ತಗೊಂಡ್ಬಿಡಿ, ಕರೆಕ್ಟ್ ಆಯಿತು. ಈಗ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತಂತ ನನ್ನ ಭಾವನೆ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ.
ಇದು ಇಷ್ಟು ಕಟ್ಟಿಂಗ್ ಆಯ್ತು ನೋಡಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.